Hello guys, welcome back to my YouTube channel. ಸೊ ನಾನು ಇವತ್ತು ಎಂತಕ್ಕೆ ಬಂದಿದ್ದೇನೆ ಅಂದರೆ ನಾನು ಫಸ್ಟ್ ಟೈಮ್ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಲಾಂಗ್ ಏನಿಲ್ಲ, ಸ್ವಲ್ಪ 60 ಕಿಲೋಮೀಟರ್ಸ್ ಅಷ್ಟೇ. ಸೊ ನಾನು ನನ್ನ ಫ್ರೆಂಡು ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ನಾನು ಬೈಕ್ ಅಂದರೆ ಸ್ಕೂಟಿನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಮತ್ತೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ದಿಬ್ಬಗಿರಿ ಬೆಟ್ಟಗೆ ಹೋಗ್ತಿದ್ದೀನಿ. ಸೊ ಅದು ಬಂದ್ಬಿಟ್ಟು ನಂದಿ ಹಿಲ್ಸ್ ನಿಯರ್ ಇದೆ. ಸೊ ನಂದಿ ಹಿಲ್ಸ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದ್ದೀನಿ. ಲೆಟ್ಸ್ ಸಿ ಯಾವುದಕ್ಕೆ ಹೋದರೆ ಹೆಂಗೆ ಚೆನ್ನಾಗಿರುತ್ತೆ ಅಂತ. ಸೊ ಯಾವ ಥರ ವೆದರ್ ಇದೆ ಅಂತ ನೋಡಬೇಕು. ಕಮ್ ಆನ್, ಲೆಟ್ಸ್ ಸಿ. 5:30 ಬನ್ನ ಅಂದರೆ 6:30 ಬಂದವಳೆ ಫ್ರೆಂಡ್ಸ್. ಎಂತ ಹುಡುಗಿ ನೋಡಿ, ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಸೊ ಶಿ ಈಸ್ ಮೈ ಫ್ರೆಂಡ್. ಸೊ ಲೆಟ್ಸ್ ಗೋ. ಯಾವ ತರ ಇರುತ್ತೆ ಅಂತ ನೋಡೋಣ, ಬನ್ನಿ. ನಾನ್ ಗಾಡಿ ಓಡಿಸ್ತಾ ಇರೋದು, ಇವಳು ಗಾಡಿ ಪೇಂಟ್ ಆಗ್ತಾರೆ. ಏನಂದೆ ಇವಳು ಗಾಡಿ ಪೇಂಟ್ ಆಗ್ತಾರೆ. ಲೆಗ್ ಪೇನ್ ಅಂತ ನೋಡಿ. ಎಂತ ಜನ, ಈ ತರ ಜನ ಕರ್ಕೊಂಡ್ ಬಂದಿದ್ದೀನಿ. ಹಂಗೆ ನಮ್ ತರ್ಲೆ ಟಾಕ್ಸ್ ನ ಕಂಟಿನ್ಯೂ ಮಾಡ್ತಾ ನಮ್ಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನಾವು ಹೋಗಿದ್ದು ಶಿವಪ್ರಸಾದ್ ಹೋಟೆಲ್ಗೆ. ಹೆಂಗಿದೆ? ಚೆನ್ನಾಗೈತಾ? ಸೊ ಇದು ಬಂದ್ಬಿಟ್ಟು ಗೀ ಪುಡಿ ಇಡ್ಲಿ. ಇದನ್ನ ಸಜೆಸ್ಟ್ ಮಾಡಿದ್ ಇವಳೆ. ಸೊ ಚೆನ್ನಾಗಿ ತಿಂದ್ಬಿಟ್ಟು ನಾವು ರೈಟ್ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಹೋಗ್ತಿರೋದು ಬಂದ್ಬಿಟ್ಟು ದಿಬ್ಬಗಿರಿ ಹಿಲ್ಸ್, ಅಂದ್ರೆ ಆನೆ ಬೆಟ್ಟ ಅಂತ ಕರೀತಾರೆ. ಸೊ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ 50 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇಲ್ಲಿ ತುಂಬಾ ಲೆಸ್ ಪೀಪಲ್ಸ್ ಇರ್ತಾರೆ. ಸೊ ಇಲ್ಲಿಗೆ ಹೋಗೋಕೆ 2 ರೂಟ್ಸ್ ಇದೆ. ಒಂದು BFS ಕ್ಯಾಂಪಿಂಗ್ ರೂಟ್ ಮತ್ತೆ ದ್ವಾರಬಾಗಿಲು ಅಂತ ಒಂದು ರೂಟ್ ಇದೆ. ಸೊ ನಾವು ಹೋಗಿದ್ ಬಂದು BFS ಕ್ಯಾಂಪಿಂಗ್ ರೂಟ್ ಅಲ್ಲಿ. ಸೊ ನೀವೇನಾದ್ರೂ BFS ಕ್ಯಾಂಪಿಂಗ್ ಸೈಡ್ ಇಂದ ಬರ್ತಾ ಇದ್ದೀರಾ ಅಂತ ಅಂದ್ರೆ ರಿಜಿಸ್ಟ್ರೇಷನ್ಸ್ ಇರುತ್ತೆ ಇನಿಷಿಯಲಿನೇ. ಸೊ ಅಲ್ಲಿ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ. ಸೊ ಇನ್ ಟೈಮ್ ನ ಕೂಡ ಮೆನ್ಷನ್ ಮಾಡಿ ಒಳಗಡೆ ಹೋಗ್ಬೇಕಾ. ಅರೌಂಡ್ 2 to 3 ಕಿಲೋಮೀಟರ್ಸ್ ನಿಮ್ಗೆ ಆಫ್ ರೋಡಿಂಗ್ ಸಿಗುತ್ತೆ. ಅದು ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಆಫ್ ರೋಡಿಂಗ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೈವೇಲ್ ಬರೋದಕ್ಕಿಂತ ಆಫ್ ರೋಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದಾದ್ಮೇಲೆ ತಿರ್ಗಾ ನಿಮ್ ದಿಬ್ಬಗಿರಿ ಹಿಲ್ಸ್ ಹತ್ರ ಕೂಡ ಒಂದು ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಅಲ್ಲೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ. ಸೊ ಅಲ್ಲಿ ಆ ಟೆಂಪಲ್ ಹತ್ರನೇ ನಿಮ್ಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ಅಕಸ್ಮಾತ್ ಜಾಸ್ತಿ ಜನ ಇದ್ರು ಅಂತ ಅಂದ್ರೆ ನೀವು ಬೇಕಾದ್ರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ವಾಕ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಈ ರೋಡ್ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಬೈಕಲ್ಲಿ ಕೂಡ ಆರಾಮಾಗಿ ಹೋಗ್ಬೋದು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ದಿಬ್ಬಗಿರಿ ಹಿಲ್ಸ್ಗೆ, ಅಂದ್ರೆ ಆನೆ ಬೆಟ್ಟ ಅಂತಾನು ಹೇಳ್ತಾರೆ. ನಾವು ಹೋಗ್ಬೇಕಾದಾಗ ಯಾರು ಜನನೇ ಇರ್ಲಿಲ್ಲ. ನಾವು ಒಂದು ತಾತನ ಕೇಳ್ದಾಗಿಲ್ಲ 1 hour ಆಗ್ಬೋದು ಅಂತ ಹೇಳಿದ್ರು. ಏರೋಪ್ಲೇನ್ ಹೋಗ್ತಾ ಇದೆ. ನಾವಿವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲ ಟೈಮ್ ಹಿಂಗ. ಸೊ ನಾವ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಅರೌಂಡ್ 9 o'clock ಆಗಿದೆ. ನಾವು ಸ್ಟಾರ್ಟ್ ಮಾಡೋಷ್ಟ ಬಿಸಿಲು ಬೇರೆ ಬಂದ್ಬಿಡ್ತು. ಇವಾಗ ಬೇರೆ ರೈನಿ ಸೀಸನ್ ಅನ್ಬಿಟ್ಟು ನಾವ್ ಅನ್ಕೊಂಡ್ವಿ, ಬಟ್ ಬಿಸಿಲು ಬಂದ್ಬಿಟ್ಟಿದೆ. ಸೊ ಅಷ್ಟೊಂದೇನು ಬಿಸಿಲಿಲ್ಲ, ಲಿಟಿಲ್ ಆಗಿದೆ. ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನಿಜಕ್ಕೂ ಸಕ್ಕತ್ತಾಗಿದೆ. ಸೊ ನಂದಿ ಹಿಲ್ಸ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ಅದ್ರ ಬದಲು ಇಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಲೆಟ್ಸ್ ಗೋ, ಕಮ್ ಆನ್. ಒಂದು 100 ಸ್ಟೆಪ್ಸ್ ಆದ್ಮೇಲೆ ದಿಸ್ ಇಸ್ ದ ವ್ಯೂ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನಮ್ ಬಾಸ್ ಬಂದ್ರು. ಜೈ ಆಂಜನೇಯ, ಕಮ್ ಆನ್, ಲೆಟ್ಸ್ ಗೋ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಜಲ್ಲಿ ಕಲ್ದು ಸ್ಟೆಪ್ಸ್ ಇರತ್ತೆ. ಸೊ ಆಮೇಲೆ ಬರ್ತಾ ಬರ್ತಾ ಈ ತರ ಕಲ್ಲಿನ ದಾರಿ ಸಿಗುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಇಲ್ಲಿ ನಾವು ಹೋಗ್ತಾ ನಮ್ಗೆ BFS ಕ್ಯಾಂಪಿಂಗ್ ಅವ್ರು ಕೂಡ ಸಿಕ್ಕಿದ್ರು. ನಿಜವಾಗ್ಲೂ ನೋಡಿ ಒಂಥರ ಖುಷಿ ಆಯ್ತು. ಅವ್ರ ಟ್ರೈನಿಂಗ್ ಆಗಿರ್ಬೋದು ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತ ನನಗನ್ಸ್ತು. ಫಸ್ಟ್ ಟೈಮ್ ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಸ್ತು. ಸೊ ಅವ್ರದ್ದೆಲ್ಲ ವಿಡಿಯೋ ಮಾಡಕ್ ಅಲೋನೇ ಮಾಡೋದಿಲ್ಲ. ಸ್ವಲ್ಪ ದೂರ ಅದಾದ್ಮೇಲೆ ತಿರ್ಗಾ ಜಲ್ಲಿಕಲ್ ಸ್ಟೆಪ್ಸ್ ಸಿಗುತ್ತೆ. ಸೊ ನಮ್ಗೆ ಕಂಟೆಂಟ್ ಕೊಡ್ತಾರೆ ಅವ್ರು ಬಂದ್ಬಿಟ್ಟು. ನನ್ನ ಫ್ರೆಂಡ್ ತೇಜಸ್ವಿನಿ. ನಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ನೇಚರ್ ವ್ಯೂ. ನಿಜವಾಗ್ಲೂ ಕ್ಲೈಮೇಟ್ ಅಂತೂ ನಮಗ್ ಸಪೋರ್ಟಿವ್ ಆಗಿತ್ತು. ಒಂದೊಂದ್ ಕಡೆ ಮಾತ್ರ ಈ ತರ ಸ್ಟೆಪ್ಸ್ ಇದೆ, ಇಲ್ಲಾಂದ್ರೆ ಫುಲ್ ಬಂಡೆ ಕಲ್ಲಲ್ಲೇ. ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ ಯಾವ ಕಡೆ ಹತ್ಬೇಕಂತ. ನಮಗ್ ಯಾರು ಜೊತೆ ಕೂಡ ಬಂದಿರ್ಲಿಲ್ಲ. ಸೊ ನಾನಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದೆ. ಬಟ್ ದಿಸ್ ಇಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸ್ತಿತ್ತು. ಗೊತ್ತಿಲ್ದಿರೋ ಜಾಗಕ್ಕೆ ಈ ತರ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಮಜಾ ಇರತ್ತೆ ಅಲ್ವಾ. ಯಾರು ಜನನೇ ಇಲ್ಲ ನಾವಿಬ್ರು ಬಿಟ್ರೆ. ಸೊ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ನಮ್ಗೆ ರೂಟ್ ಕೂಡ ಗೊತ್ತಾಗ್ತಾ ಇಲ್ಲ. ಹೆಂಗೋ ಮಾಡಿ ಹೋಗ್ತಾ ಇದೀವಿ. ಲೆಟ್ಸ್ ಆ ಟಾಪ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ. ದಾರಿ ಎಂತ ಸಾಂಗ್ ಕೇಳಿ. ಇಲ್ಲಿಂದ ಹೆಂಗೆ
ಈ ತರ ಗುಡ್ಡ ಬಿಡ್ಡ ಇದೆ. ಇದ್ರಲ್ಲಿ ಯಾವ ಕಡೆ ಅಂತ ನಾವು ಹೋಗೋದು? ಸೊ ಬನ್ನಿ, ನಮ್ ತೇಜಕ್ಕ ಯಾವ ಕಡೆ ಹೋಗ್ತಾರೋ ನಾವು ಅದೇ ಕಡೆ ಹೋಗೋಣ. ಯಾವ್ದು ರೂಟ್ ಇದೆ ಅಂತ ನೋಡೋಣ. ಸೊ ನಾವ್ ಹೆಂಗೋ ಒಂದು ರೂಟ್ ನ ಕಂಡಿಡ್ಕೊಂಡ್ವಿ. ಸೊ ಇದನ್ನ ಸುತ್ತಾಡ್ಕೊಂಡು ಈ ಕಡೆ ಬಂದಿದೀವಿ ಅಂತ ಅನ್ಸುತ್ತೆ. ಸೊ ಈ ತರ ಸ್ಮಾಲ್ ಸ್ಟೆಪ್ಸ್ ಸಿಗತ್ತೆ ನಿಮ್ಗೆ ಹೋಗ್ತಾ ಹೋಗ್ತಾ. ಬಟ್ ನೋಡ್ಕೊಂಡು ಹೋಗ್ಬೇಕು, ಕಂಪ್ಲೀಟ್ ಆಗಿ ಬಂಡೆಯಲ್ಲೇ ಇರತ್ತೆ. ಸೊ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಹಿಂಗೆ ಹೋಗ್ತಾ ನಮ್ಗೊಂದು ವ್ಯೂ ಕಾಣಿಸ್ತು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಂತೂ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು. ವ್ಯೂ ನೋಡ್ಕೊಂಡು ಹಂಗೆ ಮುಂದೆ ಬಂದ್ರೆ ಈ ತರ ನಿಮ್ಗೆ ಸ್ಟೆಪ್ಸ್ ಕಾಣಿಸುತ್ತೆ. ಸೊ ಈ ಸ್ಟೆಪ್ಸ್ ಮುಖಾಂತರ ನೀವು ಟೆಂಪಲ್ಗೆ ರೀಚ್ ಆಗ್ಬೋದು. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಮೇಲೆ ಹೋಗಿದ ತಕ್ಷಣ ನಿಮ್ಗೊಂದು ಹೊಳೆ ಕಾಣಿಸುತ್ತೆ. ಅದು ತುಂಬಾ ಚಿಕ್ಕದ ಹೊಳೆ, ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಜನ ಇಲ್ದಿರೋ ಕಾರಣ ಈ ಪ್ಲೇಸ್ ತುಂಬಾ ಪೀಸ್ಫುಲ್ ಆಗಿತ್ತು. ಸೊ ನಮ್ಮ ಅಕ್ಕ ಬಂದ್ಬಿಟ್ಟು ಫೋಟೋಗ್ರಫಿ ಮಾಡ್ತವ್ರೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಚಿಕ್ಕದಾಗಿ ಏನೋ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಬಟ್ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಗಣಪತಿಗೆ ಜೈ. ಸೌಂಡ್ ಮಾಡ್ತಿದ್ದೆ ಅವಾಗಿಂದ, ಕೊಯ 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 ಅಂತ. ಹಾಯ್ ಕಪ್ಪೆ, ಪೋಸ್ ಕೊಡ್ತಾವ ಕಣೆ ಕಪ್ಪೆ. ರೈಟ್ ಸೈಡ್ ಅಲ್ಲಿ ನೋಡ್ರೆ ನಿಮ್ಗೆ ಹಂಗೆ ಚಿಕ್ಕದು ಆಂಜನೇಯ ವಿಗ್ರಹ ಕಾಣಿಸುತ್ತೆ. ದಿಸ್ ಇಸ್ ಅ ಟೆಂಪಲ್. ಸೊ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಸೊ ಇದು ನಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್. ಸೊ ಎಂಟ್ರಿ ಆದ್ರು ನಮ್ಮ ಟ್ರಾವೆಲಿಂಗ್ಗೆ. ಸೊ ಹೀಗೆ ಹೋಗ್ತೀವಿ, ಬಟ್ ಇಲ್ಲಿ ಕ್ಲೋಸ್ ಆಗಿತ್ತು. ಇದು ಆಲ್ಮೋಸ್ಟ್ ಯಾರು BFX ಕ್ಯಾಂಪಿಂಗ್ ಬರ್ತಾರೆ ಸೊ ಅವಾಗ ಮಾತ್ರ ಓಪನ್ ಮಾಡಿರ್ತಾರಂತೆ. ಇಲ್ಲಾಂದ್ರೆ ಅವ್ರ ಹತ್ರ ಹೋಗಿ ನೀವು ಹೇಳ್ಬಿಟ್ಟು ಈಸ್ಕೊಬೋದಂತೆ ಕೀನ ಓಪನ್ ಮಾಡೋದಕ್ಕೆ. ಸೊ ನಾವು ಹೋದಾಗ ನಮ್ಗೆ ಯಾರು ಪರಿಚಯನೂ ಇರಲಿಲ್ಲ, ನಮ್ಗೆ ಯಾರು ಗೊತ್ತೂ ಇರಲಿಲ್ಲ. ಸೊ ಅದಕ್ಕೆ ಹಂಗೆ ಹೋಗಿದ್ವಿ. ಹಂಗೆ ದೇವ್ರನ್ನ ಆ ಕಿಟಕಿಯಲ್ಲಿ ಬಗ್ಗೆ ನೋಡಿದ್ವಿ. ತರಲೇ ಇಲ್ಲ, ಗ್ರಾಸ್ ತಿಂತಾನೆ, ಒಳ್ಳೆ ಮನುಷ್ಯ. ಒಂದು ರೋಡ್ ಇದೆ, ಇಲ್ಲಿ ಒಂದು ರೋಡ್ ಇದೆ. ಫಸ್ಟ್ ಈ ರೋಡ್ಗೆ ಹೋಗೋಣ. ಈ ರೂಟಲ್ಲಿ ಹೋದ್ರೆ ನಿಮಗೆ ಒಂದು ಶಿವನ್ ಟೆಂಪಲ್ ಕಾಣಿಸುತ್ತೆ. ಅದು ಬಂದ್ಬಿಟ್ಟು ಶಿವನ್ ಲಿಂಗ. ಸೊ ತುಂಬಾ ಪೀಸ್ಫುಲ್ ಆಗಿದೆ. ಆ ಗುಹೆಯಲ್ಲಿ ಶಿವನ್ ಲಿಂಗ ಇದೆ, ತುಂಬಾ ಚೆನ್ನಾಗಿದೆ. ಈಗ ನಾವು ಶಿವ ಟೆಂಪಲ್ ನ ನೋಡ್ಕೊಂಡು ಇವಾಗ ವ್ಯೂ ಪಾಯಿಂಟ್ ನ ನೋಡಕ್ ಹೋಗ್ತಿದೀವಿ. ಬಾಮ ಬಾ, ಶಿವ ಟೆಂಪಲ್ ನೋಡ್ಕೊಂಡು ವ್ಯೂ ಪಾಯಿಂಟ್ ನ ನೋಡಕ್ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಇವಳ ಜೊತೆ ಸೇರ್ಕೊಂಡು ಸುತ್ತದಾಗೋಗಿದೆ ನಂಗೆ. ಇವಾಗ ಹೋಗ್ತಾ ಹೋಗ್ತಾ ನಾವ್ ಈ ತರ ಪ್ಲೇಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಬನ್ನಿ ಹೋಗೋಣ. ನೆಕ್ಸ್ಟ್ ಈ ರೂಟಲ್ಲಿ ಹೋಗ್ಬೇಕು. ನಮ್ದು ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಆ ಬೆಟ್ಟ. ಬನ್ನಿ ಬೇಗ ಬೇಗ ಹೋಗೋಣ. ಇಲ್ಲಿ ನೀವು ಸುತ್ತಮುತ್ತ ನೋಡ್ಬೋದು ಆಲ್ಮೋಸ್ಟ್ ಎಷ್ಟೊಂದು ಬೆಟ್ಟಗಳಿದೆ. ಇಲ್ಲಿ ನಂದಿ ಹಿಲ್ಸ್ ಕ್ಲಸ್ಟರ್ ಅಂತ ಇದೆ, ಅಂದ್ರೆ 5 ಬೆಟ್ಟಸ್ ಇದೆ. ಒಂದು ನಂದಿಗಿರಿ ಅಂದ್ರೆ ನಂದಿ ಹಿಲ್ಸ್, ಒಂದು ಸ್ಕಂದಗಿರಿ, ಮತ್ತೆ ದಿಬ್ಬಗಿರಿ, ಬ್ರಹ್ಮಗಿರಿ, ಮತ್ತೆ ಚೆನ್ನಗಿರಿ ಅಂತ ತುಂಬಾ ಬೆಟ್ಟಗಳಿದೆ. ಸೊ ಲೈನ್ಕ್ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ನಾವು ಫಸ್ಟ್ ಬಂದಿರೋದು ದಿಬ್ಬಗಿರಿಗೆ. ನಂದಿ ಹಿಲ್ಸ್ಗೆ ಆಲ್ರೆಡಿ ಹೋಗಿದ್ದೀವಿ. ಸೊ ಇನ್ನು ರಿಮೈನಿಂಗ್ ಇದೆ. ಸೊ ಎಲ್ಲಾನು ಕಂಪ್ಲೀಟ್ ಮಾಡುವ. ಆ ಬೆಟ್ಟದಿಂದ ನಾವು ಇಲ್ಲಿರೋ ಯಾವ್ದೋ ಒಂದು ಬೆಟ್ಟಕ್ಕೆ ಬಂದಿದೀವಿ. ಇವಳೆ ಹೇಳ್ಕೊಂಡ್ ಬಂದಿರೋದು ಈ ಕಡೆಗೆ. ಆ ಬೆಟ್ಟಕ್ಕೆ ಹೋಗೋಣ, ಅಲ್ಲೇನಿದೆ ಅಂತ ನೋಡೋಣ ಆ ಕಡೆಯಿಂದ. ಸೊ ವಿ ವಾಸ್ ವೆರಿ ಗುಡ್ ಅಂತ ಈ ರೂಟಲ್ಲಿ ಬಂದ್ವಿ. ಬಟ್ ಇಲ್ಲಿ ಫುಲ್ ಡೌನ್ ಅಲ್ಲಿ ಹೋಗ್ತಾ ಇದೀವಿ. ಇವ್ರ ಮತ್ ಕೇಳೆ ಇಲ್ಲ, ಫುಲ್ ಡೌನ್ ಅಲ್ಲಿ ಹೋಗ್ತಿದ್ವಿ. ಗೊತ್ತೇ ಇಲ್ಲ ಯಾವ ಪ್ಲೇಸ್ ಅಂತ. ಅದು ಬೆಟ್ಟದ ದೇವ್ರ ಮೇಲೆ ಇರೋ ಪ್ಲೇಸ್ಗೆ ಹೋಗ್ಬೇಕಾ, ಇಲ್ಲ ಅದು ಕೆಳಗಡೆ ಇರೋ ಪ್ಲೇಸ್ಗೆ ಹೋಗ್ಬೇಕಂತ. ಒಟ್ನಲ್ಲಿ ನಮ್ದು ಓಡಾಡೋ ಪರಿಸ್ಥಿತಿ ಆಗಿದೆ. ಇಗ್ನೋರ್ ಮೈ ಹೇಸ್. ಸೊ ನಾವು ರಾಂಗ್ ರೂಟ್ಗೆ ಹೋಗಿದ್ವಿ. ಸೊ ಆಪೋಸಿಟ್ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಸೊ ಅದ್ರಲ್ಲೂ ನೋಡ್ಕೊಂಡ್ವಿ, ತುಂಬಾ ಚೆನ್ನಾಗಿದೆ. ನಾವು ಬಂದಿದ್ ರೂಟ್ಗೆ ಹೋಗ್ತಾ ಇದ್ವಿ. ನಾವು ಗಾಡಿಯಲ್ಲಿ ಯಾವ ರೂಟ್ ಬಂದಿದ್ವು ಆ ರೂಟ್ಗೆ ಹೋಗ್ತಿದ್ವಿ. ಸೊ ಈಗ ನಾವು ನಿಜವಾದ ಡಿಬ್ಬಗಿರಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಸೊ ಬೆಟ್ಟದ ಮೇಲೆ ಏನೋ ಟೆಂಪಲ್ ಇದೆಯಂತೆ. ಸೊ ಬನ್ನಿ ಅಲ್ಲಿ ಹೋಗಿ ಟೆಂಪಲ್ ವಿಸಿಟ್ ಮಾಡೋಣ. ನಾವು ಇವಾಗ ಆ ಬೆಟ್ಟಕ್ಕೆ ಹೋಗ್ತಿದೀವಿ, ಬನ್ನಿ ಹೋಗೋಣ. ಇಲ್ಲಿಗೆ ಬಂದಿದ ತಕ್ಷಣ 2 ರೂಟ್ ಕಾಣಿಸುತ್ತೆ. ಒಂದಿದು. ಸೊ ದಿಸ್ ಈಸ್ ನಾರ್ಮಲ್ ರೋಡ್ ತರ ಇದೆ. ಬಟ್ ದಿಬ್ಬಗಿರಿ ಹಿಲ್ಸ್ಗೆ ಲೆಫ್ಟ್ ಸೈಡ್ ಇರೋದೇನೆ ರೋಡು. ಸೊ ದಿಸ್ ಈಸ್ ದ ಟೆಂಪಲ್ ರೋಡ್. ಟಾಪಲ್ಲಿ ಯಾವ ಟೆಂಪಲ್ ಇದೆ ದಿಬ್ಬಗಿರಿ ಹಿಲ್ಸ್ ಅಲ್ಲಿ. ಸೊ ಆ ಟೆಂಪಲ್ ರೋಡ್ ಇದೆ. ಸೊ ರೈಟ್ ಸೈಡ್ ಹೋಗಕ್ ಹೋಗ್ಬೇಡಿ, ಅಲ್ಲಿ ಅಷ್ಟೊಂದೇನು ವೇವು ಇಲ್ಲ. ಬಟ್ ತುಂಬಾ ಡೆಪ್ತ್ ಅಲ್ಲಿ ಹೋಗ್ತಾನೆ ಇರ್ತೀವಿ. ಮೇ ಬಿ ಯಾವುದೋ ಒಂದು ಊರಿದೆ ಅಷ್ಟೇ ಅಲ್ಲಿ. ಸೊ ನಾವಿಬ್ಬರೇ ಇರೋದಂತ ಅನ್ಕೊಂಡಿದ್ವಿ ಬೆಟ್ಟದ ಒಳಗಡೆ. ಬಟ್ ನಮ್ಮ ಮೇಲೆ ಬಂದ್ಮೇಲೆ ಸಿಕ್ಕಿದ್ರು ಇವರು. ಸೊ ಇವ್ರು ಬಂದ್ಬಿಟ್ಟು JP ಸ್ಟ್ರೀಟ್ ಫೋಟೋಗ್ರಫಿ ಅಂತ. ಸೊ ಇಲ್ಲಿ ಫೋಟೋಗ್ರಫೀಸ್ ಮಾಡ್ತಿದ್ರು. ಸೊ ನಾವ್ ಇವಾಗ ಮೇಲೆ ರೀಚ್ ಆದ್ವಿ ಒಟ್ಟಿಗೆನೆ. ಸೊ ಇದು ಬಂದ್ಬಿಟ್ಟು ಶಿವನ್ ಟೆಂಪಲ್. ನಿಜವಾಗ್ಲೂ ವಿಶಾಲವಾಗಿದೆ. ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲೇಸು. ಬಿಕಾಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಆಗಿರ್ಬೋದು, ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡಿರ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಒಳಗಡೆ ಇರೋ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ವಿಶಾಲವಾಗಿತ್ತು ಅಂತ ಹೇಳ್ಬೋದು. ಈ ಟೆಂಪಲ್ ಎಲ್ಲ ಮಾರ್ನಿಂಗ್ ಅರೌಂಡ್ 8 o'clockಗೆ ಓಪನ್ ಮಾಡಿ ಪೂಜೆ ಮಾಡಿ ಕ್ಲೋಸ್ ಮಾಡ್ಬಿಡ್ತಾರೆ. ಬರ್ತಾ ಇಬ್ರು ಬಂದ್ವಿ. ಸೊ ಇವಾಗ ಒಂದು ಗ್ರೂಪ್ ತರ ಹೋಗ್ತಿದೀವಿ. ದಿಸ್ ಇಸ್ ಅ ಸ್ಪೆಷಾಲಿಟಿ ಆಫ್ ಟ್ರಾವೆಲಿಂಗ್ ಅಂತ ಅನ್ಸುತ್ತೆ. ನಂಗಂತೂ ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಏಂತಕ್ಕಂತ ಅಂದ್ರೆ ಈ ತರದಕ್ಕೆ. ಸೊ ಯಾಕಂದ್ರೆ ನಾವು ಗೊತ್ತಿಲ್ಲದೆ ಇರೋರ್ನ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಅವ್ರ ಬಗ್ಗೆ ತಿಳ್ಕೊಂತೀವಿ, ಮತ್ತೆ ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊಂತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಒಂದ್ ಕಡೆ ಇರೋದಕ್ಕಿಂತ ಟ್ರಾವೆಲಿಂಗ್ ಮಾಡಿ ತುಂಬಾ ಕಲ್ತ್ಕೊಳ್ಳೋದು ಎಷ್ಟೊಂದು ಇರುತ್ತೆ. ಇಲ್ಲೂ ಕೂಡ RCB ಮತ್ತೆ CSK ಫ್ಯಾನ್ಸ್ ವಾರ್ ನಡೀತಿತ್ತು. ಮತ್ತೆ ನಾವು ಹೋಗ್ತಾ ನಮ್ಗೆ ಸ್ನೇಕ್ ಕೂಡ ಸಿಕ್ತು. ನನಗಂತೂ ಸ್ನೇಕ್ಸ್ ಅಂದ್ರೆ ತುಂಬಾ ಇಷ್ಟ, ಬಟ್ ಇದುವರೆಗೂ ಒಂದ್ಸತಿನೂ ಮುಟ್ಟಿಲ್ಲ. ಸೊ ನಿಮ್ಗೂ ಸ್ನೇಕ್ಸ್ ಅಂದ್ರೆ ಇಷ್ಟ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಂಗೆ ಈ ಟ್ರಿಪ್ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂತ ರೈಡ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ರೈಡ್ ಆಗಿತ್ತು. ಮತ್ತೆ ನಾನು ಫಸ್ಟ್ ಟೈಮ್ ಈ ತರ ಅನ್ನೋನ್ ಪ್ಲೇಸ್ಗೆ ಬಂದು ಒಬ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಬಿಕಾಸ್ ನನ್ನ ಫ್ರೆಂಡ್ಗೂ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಸೊ ನನಗೊಂದು ಸಿಕ್ಕಾಪಟ್ಟೆ ಮೆಮೊರೀಸ್ ಕೊಟ್ಟಂತ ಒಂದು ಪ್ಲೇಸು. ತುಂಬಾ ಎಂಜಾಯ್ ಮಾಡಿದೆ, ನಕ್ಕಿದ್ದೀನಿ. ಸೊ ನಾನು ಈ ಮೆಮೊರಿನ ಈ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀವು ಏನಾದ್ರು ದಿಬ್ಬಗಿರಿಗೆ ಹೋಗ್ಬೇಕಂತ ಲೊಕೇಶನ್ ಪಿಕ್ಚರ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಈಗ ಟ್ರೆಕ್ಕಿಂಗ್ ಮುಗೀತು, ಫುಲ್ ಕೆಳಗಡೆ ಬರ್ತಾ ಇದೀವಿ. ಸೊ ಅರೌಂಡ್ ನಾವು ಹೋಗಿದ್ ಬಂದ್ಬಿಟ್ಟು 9 o'clock ಆಗಿತ್ತು. ಸೊ ನಾವು ಹೋಗೋ ಅಷ್ಟ್ರಲ್ಲಿ 9 o'clock ಆಗಿತ್ತು. ನಾವು ಬರೋ ಅಷ್ಟ್ರಲ್ಲಿ ಆಲ್ಮೋಸ್ಟ್ 12:30 ಆಗಿದೆ. ಅಷ್ಟೊತ್ತವರೆಗೂ ನಾವ್ ಏನ್ ಮಾಡಿದ್ವಿ ಅಂದ್ರೆ ವಿಡಿಯೋ ಮಾಡಿದ್ವಿ, ನೇಚರ್ನ ಎಂಜಾಯ್ ಮಾಡಿದ್ವಿ. ಗರ್ಲ್ಸ್ ಅಂದ್ಮೇಲೆ ಇದ್ದೇ ಇರುತ್ತೆ, ಫೋಟೋ ಶೂಟ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಾಡಿ ಈಗ ಹೊರಡ್ತಿದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್.